ಹಾಯ್ ಮಕ್ಕಳೇ, ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಹೌದಾ? ಸೊ ಮಕ್ಕಳೇ, ನಿಮ್ಮಲ್ಲಿ ಒಂದಿಷ್ಟು ಜನ SSLC ಎಕ್ಸಾಮ್ 2ಗೆ ಪ್ರಿಪರೇಷನ್ನ ನಡೆಸ್ತಿದ್ದೀರಾ, ಕರೆಕ್ಟ್ ಅಲ್ವಾ? ನನಗೆ ಅರ್ಥ ಆಗುತ್ತೆ. ಎಕ್ಸಾಮ್ 2ಗೆ ರೀಸನ್ ಬೇರೆ ಬೇರೆ. ಎಕ್ಸಾಮ್ 1 ಎಲ್ಲರಿಗೂ ಕಂಪಲ್ಸರಿ ಆಗಿತ್ತು, ಆದರೆ ಎಕ್ಸಾಮ್ 2 ಇಟ್ ಡಿಪೆಂಡ್ಸ್ ಆನ್ ದ ಸ್ಟೂಡೆಂಟ್. ಸೊ ಬೇರೆ ಬೇರೆ ರೀಸನ್ ಅಂತ ಅಂದರೆ ಕೆಲವೊಬ್ಬರಿಗೆ ಮಾರ್ಕ್ಸ್ ಬಂದಿರುತ್ತೆ, ಆದರೆ ಸ್ಯಾಟಿಸ್ಫೈ ಆಗೋ ಲೆವೆಲಿಗೆ ಬಂದಿರೋದಿಲ್ಲ. ನಾನು ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು, ಅಥವಾ ಇನ್ನೂ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಂದ ಮಾರ್ಕ್ಸನ್ನು ಚೆನ್ನಾಗಿ ತಗೋಬೋದಾಗಿತ್ತು ಅಂತ ಅಂದ್ಕೊಂಡಿರೋರು ಮತ್ತೊಮ್ಮೆ ಬರೀತೀರಾ, ಹೌದಾ? ಅಂದರೆ ಸ್ಕೋರ್ ಬೂಸ್ಟರ್ ಅಂತ ಅನ್ಬೋದು. ಸ್ಕೋರ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಒಂದು ಚಾನ್ಸನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಎರಡನೇದಾಗಿ, ಯಾವೆಲ್ಲ ಮಕ್ಕಳು ಪಾಸಿಂಗ್ ಮಾರ್ಕ್ಸನ್ನು ರೀಚ್ ಆಗಿರೋದಿಲ್ಲ ಅವರೆಲ್ಲ ಏನು ಮಾಡ್ತೀರಾ? ಅಫ್ಕೋರ್ಸ್ ಕಂಪಲ್ಸರಿ ಬರೀಬೇಕಾಗತ್ತೆ ಅಂತ ಹೇಳಿ ಬರೀತೀರಾ. ಓಕೆ, ಸೊ ಈ ರೀತಿ ಕಾರಣಗಳು ಬೇರೆ ಬೇರೆ ಇರುತ್ತೆ. ಆದರೆ ನಾನು ಹೇಳೋ ಪ್ರಕಾರ ಮಕ್ಕಳೇ, ಈ ಒಂದು ಎಕ್ಸಾಮ್ 2 ಏನಿದೆಯಲ್ಲ, ದಿಸ್ ಇಸ್ ನಾಟ್ ಎ ಸೆಕೆಂಡ್ ಚಾನ್ಸ್, ದಿಸ್ ಇಸ್ ಅ ಸ್ಮಾರ್ಟ್ ಚಾನ್ಸ್. ಓಕೆ, ನೀವು ಇದನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಕಂಪ್ಲೀಟ್ ರಿಸಲ್ಟನ್ನೇ ನೀವು ಚೇಂಜ್ ಮಾಡ್ಕೋಬೋದು, ಹೌದಾ? ಸೊ ಹಾಗಿದ್ರೆ ಯಾವ ರೀತಿ ಈ ಒಂದು ಎಕ್ಸಾಮ್ 2ನ ಹ್ಯಾಂಡಲ್ ಮಾಡೋದು ಅಂತಂದರೆ, ಯಾವ ರೀತಿ ಅದನ್ನು ಪ್ರಿಪ್ರೇಷನ್ ನಡೆಸಿದ್ರೆ ಅದಕ್ಕೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫೈನ್. ಮೊದಲನೇದಾಗಿ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಆಲ್ರೆಡಿ ಒಂದು ಎಕ್ಸಾಮನ್ನು ಬರೆದಿದ್ದೀರಾ, ಎದುರಿಸಿದ್ದೀರಾ, ನಿಮಗೆ ಸಾಕಷ್ಟು ಐಡಿಯಾ ಸಿಕ್ಕಿರುತ್ತೆ ಮಕ್ಕಳೇ. ಇನ್ನೇನಿದ್ರು ಎಲ್ಲೆಲ್ಲಿ ವೀಕ್ ಏರಿಯಾಸ್ ಇದೆಯಲ್ಲ ಅದನ್ನು ನೀವು ಕರೆಕ್ಟಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನೀವು ಮಾಡಬೇಕಾಗಿರೋದು. ಮೇಜರ್ ಆಗಿ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈಗ ಮಕ್ಕಳೇ, ಪ್ಲ್ಯಾನ್ ಏನಪ್ಪ ಅಂದರೆ, ಪ್ರತಿದಿನ ನೀವು ಓದೋದನ್ನು 3 ಫೇಸಲ್ಲಿ ಡಿವೈಡ್ ಮಾಡ್ಕೋಬೋದು. ಓಕೆ, ಅದೇನಪ್ಪ ಅಂತ ಅಂದರೆ ನೋಡಿ, ಫಸ್ಟ್ ಫೇಸ್ ಸ್ಮಾರ್ಟ್ ರಿವಿಷನ್. ಸ್ಮಾರ್ಟ್ ರಿವಿಷನ್ ಅಂತ ಅಂದರೆ ಯಾವ ರೀತಿಯಪ್ಪ ಅಂದರೆ, ನಿಮಗೆ ಆಲ್ರೆಡಿ ಪ್ರಿಪ್ರೇಟ್ರಿಗಳನ್ನು ಮಾಡಿದ್ದೀರಾ, ಹೌದಾ? ಪ್ರಿಪ್ರೇಟ್ರಿಯನ್ನು ಬರೆದಿದ್ದೀರಾ, ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ. ಈಗ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಕಟ್ ಐಡಿಯಾ ಇರುತ್ತೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಪ್ರಶ್ನೆಗಳು ಯಾವ ರೀತಿ ಬರೋ ಚಾನ್ಸ್ ಇರುತ್ತೆ, ಎಲ್ಲ ನಿಮಗೆ ಐಡಿಯಾ ಇದೆ. ಈಗ ನೀವೇನು ಮಾಡಬೇಕು, ಪ್ರತಿಯೊಂದು ಚಾಪ್ಟರ್ಗಳನ್ನು ರಿವೈಸ್ ಮಾಡ್ತಾ ಹೋಗಬೇಕು. ಓಕೆ, ಅಂದರೆ ಯಾವ ರೀತಿ ರಿವೈಸ್ ಮಾಡಬೇಕು ಅಂದರೆ, ಯು ನೀಡ್ ಟು ಫೋಕಸ್ ಆನ್ ಹೈ ವೇಟೇಜ್ ಟಾಪಿಕ್ಸ್. ಸೊ ಶುರು ಮಾಡೋದೆಲ್ಲಿಂದ ಶುರು ಮಾಡ್ತೀರಾ ಅಂದರೆ, ಹೈ ವೇಟೇಜ್ ಆಗಿರುವಂಥದ್ದು. ಇನ್ನೊಂದು ರೀತಿಯಲ್ಲಿ ನಾನು ಹೇಳೋದಾದರೆ, ಕ್ಲಿಯರ್ ಆಗಿ ಹೇಳೋದಾದರೆ, ಯಾವುದು ನಿಮಗೆ ಸ್ವಲ್ಪ ಟಫ್ ಅನಿಸಿತೋ, ಅಥವಾ ಫಸ್ಟ್ ಎಕ್ಸಾಮಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ನೀವು ಮಾರ್ಕ್ಸನ್ನು ಕಳ್ಕೊಂಡಿದ್ರೋ ಅದನ್ನೇ ಹಿಡ್ಕೊಳ್ಳಿ ಫಸ್ಟು. ಓಕೆ, ಅದನ್ನೇ ಹಿಡ್ಕೊಂಡು ಅದ್ರ ಮೇಲೆ ಸ್ಟಾರ್ಟಿಂಗ್ ಫ್ಯೂ ಡೇಸ್ ನೋಡಿ ಮಕ್ಕಳೇ, ಮೇ 1ರಿಂದ ಮೇ 18 ತನಕ ನಿಮಗೆ ಟೈಮ್ ಇದೆ. 17 ತನಕ ಅಂತ ಇಟ್ಕೊಳ್ಳಿ, 18ರಿಂದ ಎಕ್ಸಾಮ್ ಅಲ್ವಾ, 17 ತನಕ ನಿಮಗೆ ಟೈಮ್ ಇದೆ. ಈ ಒಂದು 16-17 ದಿನ ಏನಿದೆಯಲ್ಲ, ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದರೆ, ಪ್ರತಿದಿನವೂ ನೀವು ಒಂದು 3-4 ಫೇಸಲ್ಲಿ ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಸಬ್ಜೆಕ್ಟ್ ಬರೀತಿದ್ದೀರಾ ಅದರ ಮೇಲೆ ಡಿಪೆಂಡು. ಓಕೆ, ನಂಬರ್ ಆಫ್ ಸಬ್ಜೆಕ್ಟ್ಸ್ ಕಡಿಮೆ ಇತ್ತು ಅಂದರೆ ನಿಮಗೆ ಪ್ರೆಷರ್ ಕೂಡ ಕಡಿಮೆನೇ ಇರುತ್ತೆ ಆಟೋಮೆಟಿಕ್ ಆಗಿ. ಸೊ 3-4 ಸಬ್ಜೆಕ್ಟ್ಗಳನ್ನು ಬರೀತಿದ್ದೀರಾ ಅಂದರೆ ಸ್ವಲ್ಪ ಲೋಡ್ ಜಾಸ್ತಿ ಇರುತ್ತೆ, ಐ ಟೋಟಲಿ ಅಗ್ರಿ. ಆದರೆ ಅಸಾಧ್ಯ ಅಂತೂ ಖಂಡಿತ ಇಲ್ಲ, ಆರಾಮಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಓಕೆ, ಸೊ ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನು, ಅದರಲ್ಲೂ ಸ್ಪೆಷಲ್ ಆಗಿ ನಾನು ಹೇಳಿದ್ನಲ್ಲ, ಫಸ್ಟ್ ಎಕ್ಸಾಮಲ್ಲಿ ಯಾವುದು ನಿಮಗೆ ಮಾರ್ಕ್ಸನ್ನು ಹೋಗೋದಕ್ಕೆ ಕಾರಣ ಆಯಿತು ಅದೇ ಚಾಪ್ಟರನ್ನು ಮೊದಲು ಹಿಡ್ಕೊಳ್ಳಿ. ಇದರ ಅರ್ಥ ಬೇರೆ ಚಾಪ್ಟರನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಕಾ? ಇಲ್ಲ ಇಲ್ಲ ಇಲ್ಲ, ಸ್ಟಾರ್ಟಿಂಗ್ ಫ್ಯೂ ಡೇಸ್, ಈಗ ಒಂದು 17 ದಿನ ಇದೆ ಅಲ್ಲಪ್ಪ, ಫಸ್ಟು ಒಂದು 6-7 ದಿನ ನೀವು ಹೈ ವೇಟೇಜ್ ಚಾಪ್ಟರ್ಸ್ ಜೊತೆಗೆ ಯಾವುದರ ಮೇಲೆ ಮಾರ್ಕ್ಸ್ ಹೋಗಿದೆ ಆ ಚಾಪ್ಟರ್ಸ್ಗಳನ್ನು ಫೋಕಸ್ ಮಾಡಿ. ಅರ್ಥ ಆಗ್ತಿದೆ ಅಲ್ಲ? ಸೊ ನಿಮಗೊಂದು ಗ್ರಿಪ್ ಸಿಗುತ್ತೆ, ಮತ್ತೆ ನೀವು ಅದೇ ಲೂಪಲ್ಲಿ ಬೀಳೋದಿಲ್ಲ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಮಾರ್ಕ್ಸ್ ಹೋಗಿತ್ತು ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ, ಆ ಚಾಪ್ಟರನ್ನು ಮೊದಲು ಶುರು ಮಾಡ್ತೀರಾ, ಅದನ್ನು ನೀವೇನು ಮಾಡ್ತೀರಾ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಸೊ ಅತಿ ಹೆಚ್ಚು ಪ್ರೆಷರ್ ತಗೊಳ್ಳೋ ಅಗತ್ಯ ಇಲ್ಲ, ಯಾಕೆಂದರೆ ಇವಾಗ ತಾನೇ ಎಕ್ಸಾಮ್ ಮುಗಿಸಿದಿರಾ, ಕಾನ್ಸೆಪ್ಟ್ ತಲೆಯಲ್ಲಿ ಇರುತ್ತೆ, ಜಸ್ಟ್ ರಿವಿಷನ್ ಅಷ್ಟೇ, ಇಲ್ಲಿ ರಿವಿಷನ್ ಅಷ್ಟೇ. ಓಕೆ, ಇನ್ನು ಫೋಕಸ್ ಆನ್ ವೀಕ್ ಏರಿಯಾಸ್. ನಾನು ಇವಾಗ ತಾನೇ ಹೇಳಿದ್ನಲ್ಲ, ಯಾವುದರಿಂದ ಮಾರ್ಕ್ಸನ್ನು ನೀವು ಕಳ್ಕೊಂಡ್ರು ಅದೇ ನಮ್ಮ ವೀಕ್ ಪಾಯಿಂಟ್ ಅಲ್ವಾ, ಅದರಿಂದನೇ ಮಾರ್ಕ್ಸ್ ಹೋಗಿದ್ದು, ವೀಕ್ ಇರೋದಕ್ಕೆ ಮಾರ್ಕ್ಸ್ ಹೋಗಿದ್ದು. ಹಾಗಿದ್ರೆ ಅದನ್ನು ನಾವು ತಿದ್ದುಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಓಕೆ, ಮತ್ತೊಂದು
ಮಕ್ಕಳೇ, ನೀವು ಯಾವಾಗೆಲ್ಲ ಫ್ರೀ ಇರ್ತೀರಾ, ಸುಮ್ಮನೆ ಕೂತಿರ್ತೀರಾ ಅಂತ ಇಟ್ಕೊಳ್ಳಿ, ಓದಿದ್ದನ್ನ ಒಮ್ಮೆ ರೀಕಾಲ್ ಮಾಡಿ ವಿತೌಟ್ ಟೆಕ್ಸ್ಟ್ ಬುಕ್. ದಿಸ್ ಲಿಟ್ರಲಿ ಹೆಲ್ಪ್ಸ್ ಅ ಲಾಟ್. ದಿಸ್ ಲಿಟ್ರಲಿ ಹೆಲ್ಪ್ಸ್ ಅ ಲಾಟ್. ನಾನು ಸುಳ್ಳು ಹೇಳ್ತಿಲ್ಲ, ಸತ್ಯವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಓಕೆ, ಸೊ ಇದನ್ನು ಆಕ್ಟಿವ್ ರಿಕಾಲ್ ಅಂತ ಹೇಳ್ತೀವಿ. ಯಾವುದೇ ಪುಸ್ತಕ ಇಲ್ಲದೆ ಓದಿದ್ದನ್ನ ನೀವಾಗೆ ಸ್ವತಃ ರೀಕಾಲ್ ಮಾಡ್ತಾ ಹೋಗೋದು. ಅದೇನು ಅಂದರೆ ನಿಮಗೆ 100% ಕನ್ಫರ್ಮೇಷನ್ ಆಗುತ್ತೆ ನೀವು ಓದಿದ್ದೆಲ್ಲ ತಲೆಯಲ್ಲಿ ಇದೆ ಅಂತ. ಇದೇ ಟೆಕ್ಸ್ಟ್ ಬುಕ್ ಆಗಿರುತ್ತೆ, ಟೆಕ್ಸ್ಟ್ ಬುಕ್ಕೇ ಬೇಡ ನಿಮಗೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ಲ? ಸೊ ಫ್ರೀ ಇದ್ದಾಗೆಲ್ಲ ರೀಕಾಲ್ ಮಾಡ್ತಾ ಹೋಗಿ. ಇನ್ನು ಎರಡನೇ ಫೇಸ್, ಇದು ಮೊದಲನೇ ಫೇಸ್ ಅಂದರೆ ದಿನದ ಮೊದಲನೇ ಭಾಗ ನೀವೇನು ಮಾಡ್ತೀರಾ, ಯಾವುದೇ ಸಬ್ಜೆಕ್ಟ್ ಆಗಿರಬಹುದು, ಯಾವುದೇ ಚಾಪ್ಟರ್ ಆಗಿರಬಹುದು, ಹೈ ವೇಟೇಜ್ ಇರುವಂಥದ್ದು ಹಾಗೆ ವೀಕ್ ಏರಿಯಾಸ್ಗಳನ್ನು ಕಾನ್ಸಂಟ್ರೇಟ್ ಮಾಡ್ತೀರಾ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬ್ರೇಕ್ ತಗೊಂಡಾದ್ಮೇಲೆ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್. ಇವನ್ ನೀವು ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನು ಕೂಡ ರೆಫರ್ ಮಾಡಬಹುದು. ಓಕೆ, ಸೊ ದಿಸ್ ವಿಲ್ ಹೆಲ್ಪ್ಸ್ ಎ ಲಾಟ್. ಯಾವುದೇ ಎಕ್ಸಾಮ್ ತಗೊಳ್ರೋ, ನೀವು ಯಾವುದೇ ಎಕ್ಸಾಮ್ ತಗೊಳ್ರಿ, ಪ್ರೀವಿಯಸ್ ಇಯರ್ PYQsಗಳನ್ನು ಮರೆತು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ PYQsಗಳು, ಮಾಡೆಲ್ ಪೇಪರ್ಸ್ಗಳು, ಪ್ರಿಪರೇಟರಿ ಕ್ವಶನ್ಸ್ಗಳು ತುಂಬಾ ನಿಮಗೆ ಹೆಲ್ಪ್ಫುಲ್. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ನೀವೇನು ಮಾಡ್ತೀರಾ, ಫಸ್ಟು ಬೆಳಗ್ಗೆ ರಿವಿಷನ್ ಮಾಡ್ತೀರಾ, ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪರ್ಟಿಕ್ಯುಲರ್ ಚಾಪ್ಟರನ್ನು ತಗೊಂಡು ಅದರ ಮೇಲೆ ವರ್ಕೌಟ್ ಮಾಡ್ತೀರಾ. ಯಾವುದರಲ್ಲಿ ಮಾರ್ಕ್ಸ್ ಹೋಯಿತು, ಯಾವುದು ನಿಮಗೆ ಸ್ವಲ್ಪ ಟಫ್ ಅನಿಸ್ತಿದೆ ಅದ್ರ ಮೇಲೆ ವರ್ಕ್ ಮಾಡ್ತೀರಾ ಫಸ್ಟ್ ಫೇಸಲ್ಲಿ. ಎರಡನೇ ಫೇಸಲ್ಲಿ PYQsಗಳನ್ನು ಮಾಡ್ತೀರಾ. ನೀವು ಇಷ್ಟಿಷ್ಟಕ್ಕೆ ಅಂತ ಇಂತಿಂಥ ಟೈಮನ್ನು ನೀವು ಶೆಡ್ಯೂಲ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಟೇಬಲ್ ಬೇಕೇ ಬೇಕು ಅಂತ ಇಲ್ಲ ಕಂಡ್ರು. ಮನಸ್ಸು ಯಾವಾಗ, ನಿಮ್ಮ ಮೈಂಡ್ ಯಾವಾಗ ರೆಡಿ ಇರುತ್ತಲ್ಲ ಓದಲಿಕ್ಕೆ, ಕೂತ್ಬಿಡ್ರಿ ಅದೇ ಮೂಮೆಂಟ್. ಓಕೆ, ಸೊ ಟೈಮ್ ಟೇಬಲನ್ನು ಹಾಕಿ ಅದರ ಪ್ರಕಾರನೇ ಮಾಡ್ತಾ ಹೋಗಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ. ಮನಸ್ಸಿಗೆ ಯಾವ ರೀತಿ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿರ್ತೀರೋ ಆ ಮೂಮೆಂಟನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ. ಓಕೆ, ನಿದ್ದೆ ಬರ್ತಿದೆ ಅಂದರೆ ನಿದ್ದೆ ಮಾಡಿಬಿಡ್ರಿ. ಓಕೆ, ನಿದ್ದೆ ಮಾಡಿದ್ರಿ, ಫ್ರೆಶ್ ಇದ್ದೀರಾ ಅಂತ ಇಟ್ಕೊಳ್ಳಿ, ಆ ಟೈಮನ್ನು ಯೂಸ್ ಮಾಡ್ಕೊಳ್ಳಿ. ಅನಿಸುತ್ತೆ ಮನಸ್ಸಿಗೆ ಏನೇನೋ ಅನಿಸುತ್ತೆ, ಸ್ವಲ್ಪ ಹೊತ್ತು ಆಟ ಆಡಿ ಬರೋಣ, ಏನು ಒಂದೇ ಸಬ್ಜೆಕ್ಟೆಲ್ಲ ಇರೋದು, ಎರಡೇ ಸಬ್ಜೆಕ್ಟೆಲ್ಲ ಇರೋದು, ಇದೇನು ಎಕ್ಸಾಮ್ 2 ಅಲ್ಲ, ಈ ರೀತಿ ನೀವು ಯೋಚನೆ ಮಾಡಬೇಡಿ. ಮನಸ್ಸು ಹಾಗೆ ಏನೇನೋ ಹೇಳ್ತಾ ಇರುತ್ತೆ, ಸ್ವಲ್ಪ ಹೊತ್ತು ಆಟ ಆಡೋಣ, ಸ್ವಲ್ಪ ಹೊತ್ತು TV ನೋಡೋಣ. ಬೇಡ, ಇರೋ ಒಂದು 15 ದಿನನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಇದ್ದಿದ್ದೆ. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಸೊ ನೀವೇನು ಮಾಡ್ತೀರಾ, PYQs ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತೀರಾ. ಇನ್ನು ಲಾಸ್ಟ್ ಹಂತ, ಈವ್ನಿಂಗ್ ಟೈಮಲ್ಲಿ ನೀವೇನು ಮಾಡಬೇಕು, ಫಾರ್ಮುಲಾಸ್ಗಳನ್ನು ಅಥವಾ ಕೀ ಪಾಯಿಂಟ್ಸ್, ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನು ಒಮ್ಮೆ ರಿವೈಸ್ ಮಾಡೋದು. ಫಾರ್ಮುಲಾಸ್ಗಳಾದರೆ ಬರೀತೀರಾ, ಬೇರೆ ಕೀ ಪಾಯಿಂಟ್ಸ್ಗಳಾದರೆ ಅದನ್ನು ನೋಟ್ ಮಾಡ್ಕೊಳ್ತೀರಾ. ಒಂದು ಕಡೆ ನೋಟ್ ಮಾಡ್ತಾ ಹೋಗ್ರಿ, ಅಥವಾ ನೋಟ್ ಮಾಡಿದ್ದಿದ್ರೆ ಯಾವುದಾದ್ರೂ ಫಸ್ಟ್ ಎಕ್ಸಾಮಿಗೋಸ್ಕರನೇ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದನ್ನು ಒಮ್ಮೆ ರಿವೈಸ್ ಮಾಡಿ. ಓಕೆ, ಇದು ಮ್ಯಾಥ್ಸ್ ಬಗ್ಗೆ ಆಯಿತು. ಸೈನ್ಸಲ್ಲಿ ಏನು ಮಾಡಬೇಕು, ಸೈನ್ಸಲ್ಲಿ ನಿಮಗೆ ಬರುವಂಥದ್ದು ಡಯಾಗ್ರಾಮ್ಸ್ಗಳು. ಸೊ ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡಿ. ಏನು ಮಾಡ್ತೀರಾ, ಡಯಾಗ್ರಾಮ್ಸ್ಗಳು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾಸ್ಗಳನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಡಯಾಗ್ರಾಮ್ಸನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ಲ, ಕ್ಲಿಯರ್ ಅಲ್ಲ? ಓಕೆ, ಇನ್ನು ಬೇರೆ ನೀವು ಸೋಷಲ್ ಸೈನ್ಸ್ ಆ ರೀತಿ ಇದೆ ಅಂದರೆ ಅದರಲ್ಲಿ ಖಂಡಿತ ಬರೆದು ಮಾಡುವಂಥದ್ದು ಏನೂ ಇರಲ್ಲ. ಓಕೆ, ಯು ಜಸ್ಟ್ ಗೋ ಆನ್ ಪ್ರಾಕ್ಟೀಸ್ ಮಾಡಿ. ಅಂದರೆ ಓದಿದ್ದನ್ನು ರೀಕಾಲ್ ಮಾಡಿ, ತುಂಬ ಇಂಪಾರ್ಟೆಂಟ್ ಅದು. ಕೀ ಪಾಯಿಂಟ್ಗಳು ಏನಪ್ಪ ಇಲ್ಲಿ ಅಂದರೆ ಆಕ್ಟಿವ್ ರಿಕಾಲ್, ಸ್ಪೇಸ್ಡ್ ರಿವಿಷನ್ಸ್, ಹೈಲೈಟ್ ಕೀವರ್ಡ್ಸ್. ಓಕೆ, ಸೊ ಇಲ್ಲಿ ನಾನು ಆವಾಗಲೇ ನಿಮಗೆ ಹೇಳಿದೆ, ಆಕ್ಟಿವ್ ರಿಕಾಲ್ ಅಂದರೆ ಏನು ಅಂದರೆ ಟೆಕ್ಸ್ಟ್ ಬುಕ್ ಬಳಸ್ದೇನೆ ಓದಿದ್ದನ್ನು ಸ್ವತಃ ನೀವೇ ರಿವೈಸ್ ಮಾಡ್ತಾ ಹೋಗೋದು, ರೀಕಾಲ್ ಮಾಡೋದು, ಏನು ಓದಿದ್ದೆ ನಾನಿವತ್ತು ಅಂತ. ಓಕೆ, ಸ್ವಲ್ಪ ಹೊತ್ತು ಸಂಜೆ ಟೈಮಲ್ಲಿ ಇಡೀ ದಿನ ಓದಿರ್ತೀರಾ ಅಂತ ಇಟ್ಕೊಳ್ರಿ. ಓಕೆ, ಇಡೀ ದಿನ ಓದಿರ್ತೀರಾ ಅಂದರೆ ಕಂಟಿನ್ಯೂಸ್ ಆಗಿ ಯಾರೂ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರೇಕ್ ತೊಗೊಂಡೇ ಓದಬೇಕು, ಬ್ರೇಕ್ ತೊಗೊಂಡೇ ಓದಿ. ಓಕೆ, ಓದಿದಾದ್ಮೇಲೆ ನೀವು ಸುಮ್ಮನೆ ಇದ್ದಾಗ ನೀವೇ ಅದನ್ನು ರಿವೈಸ್ ಮಾಡಿ. ಈ ಸ್ಪೇಸ್ಡ್ ರಿವಿಷನ್ ಅಂದರೆ ಏನು ಮ್ಯಾಮ್? ಹಾಗಂದ್ರೆ ನೋಡಿ ಮಕ್ಕಳೇ, ಫಸ್ಟ್ ಫೇಸಲ್ಲಿ ನೀವೇನೋ ಕಲಿತೀರಾ. ಓಕೆ, ಕಲ್ತಿರ್ತೀರ ಆಲ್ರೆಡಿ, ಹೌದಾ? ಕಲಿಯೋದೆಲ್ಲ ಆ್ಯಕ್ಚುಲಿ ರಿವೈಸ್ ಮಾಡಿದ್ದದು, ಹೌದಾ? ಇಷ್ಟು ದಿನಗಳು ಕಂಪ್ಲೀಟ್ 1 ವರ್ಷ ಏನು ಓದಿದ್ದೀರಾ, ಎಕ್ಸಾಮ್ ಬರೆದಿದ್ದೀರಾ, ಇವಾಗ ಅದನ್ನು ರಿವೈಸ್ ಮಾಡ್ತಿದ್ದೀರಾ ಜಸ್ಟ್ ಫಾರ್ ಎಕ್ಸಾಮ್ 2ಗೆ. ಮಾಡಿದ್ದನ್ನು ನೀವು
ಅಂದರೆ ರಿವಿಷನ್ ಆದಮೇಲೆ ಫೇಸ್ 1 ರಿವಿಷನ್ ಆದಮೇಲೆ ಅಥವಾ ಹೈಲೈಟ್ ಮಾಡೋದು, ಇನ್ನೊಂದು ಮತ್ತೊಂದು ವೀಕ್ ಏರಿಯಾಸು ಅದು ಇದು ಎಲ್ಲ ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಅದೇ ರೀತಿ ನೀವು ಓದ್ತಾ ಹೋಗ್ತೀರಾ. ಅದಾದಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ತಗೊಳ್ತೀರಾ. ಫೇಸ್ 2 ಅಂದರೆ PYQಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಕಲ್ತಿರೋದನ್ನ ಒಮ್ಮೆ ರಿವೈಸ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಸ್ಪೇಸ್ಡ್ ರಿವಿಷನ್. ಅಂದರೆ ನೀವೇನು ಮಾಡ್ತೀರಾ, ಇವಾಗ ನಾನೇನು ಓದಿದ್ದೆ, ಸ್ವಲ್ಪ ಹೊತ್ತುಗಳಿಗೆ ಏನು ಓದಿದ್ದೆ ಅದನ್ನು ನೀವು ಸ್ವಲ್ಪ ಸ್ಪೇಸ್ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ರಿವೈಸ್ ಮಾಡ್ತೀರಾ. ಅರ್ಥ ಆಗ್ತಿದೆ ಅಲ್ಲ? ಇದು ಒಂದು ರೀತಿ. ಆಕ್ಟಿವ್ ರಿಕಾಲ್ ಯಾವ ರೀತಿಯಪ್ಪ ಅಂದರೆ ಯಾವುದೇ ಟೆಕ್ಸ್ಟ್ ಬುಕ್ ಇರಲ್ಲ, ಎಂಥದ್ದು ಇರಲ್ಲ, ನಿಮಗೆ ಯಾವುದು ಬೇಕೋ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ನಿಮ್ಮ ತಲೆಯಲ್ಲಿ ನೀವೇ ರಿಕಾಲ್ ಮಾಡ್ತಾ ಹೋಗ್ತೀರಾ. ಆರ್ ಯು ಗೆಟ್ಟಿಂಗ್ ದಿಸ್? ಇದರ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಫೈನ್. ಇನ್ನು ಹೈಲೈಟ್ ಕೀವರ್ಡ್ಸ್, ಅಫ್ಕೋರ್ಸ್ ನಿಮಗೆ ಸ್ಪೆಷಲಿ ಈ ಸೈನ್ಸಲ್ಲಿ ನಿಮಗೆ ಕೀವರ್ಡ್ಸ್ಗಳು ಬೇಕಾಗುತ್ತೆ, ಹೌದಾ? ಕೀವರ್ಡ್ಸ್ಗಳು ಅಂತ ಅಂದರೆ ಸೈನ್ಸಲ್ಲಿ ಬಯಾಲಜಿ ಆಗಿರಬಹುದು, ಹೌದಾ, ಕೆಮಿಸ್ಟ್ರಿಯಲ್ಲಿ ಆಗಿರಬಹುದು, ಪರ್ಟಿಕ್ಯುಲರ್ ವರ್ಡ್ಸ್ಗಳಿರ್ತವೆ. ಅದನ್ನು ನೀವೇನು ಮಾಡಬೇಕು, ಯು ಜಸ್ಟ್ ನೀಡ್ ಟು ರಿವೈಸ್ ಇಟ್. ಓಕೆ, ಹೈಲೈಟ್ ಮಾಡ್ಕೊಳ್ಳಿ ಅದನ್ನು. ಆಲ್ ರೈಟ್, ಫೈನ್. ಸೊ ಮಕ್ಕಳೇ, ಇಷ್ಟೆಲ್ಲ ನೀವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಐ ಕ್ಯಾನ್ ಸೇ ಯಾವುದೇ ಒಂದು ಡೌಟ್ ಇಲ್ಲದೆ, ಓಕೆ, ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಆರಾಮಾಗಿ ಎಕ್ಸಾಮ್ 2 ಹ್ಯಾಂಡಲ್ ಮಾಡ್ಬೋದು. ಫಸ್ಟು ಕಾನ್ಫಿಡೆಂಟ್ ಆಗಿರಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇರೋ ಟೈಮನ್ನು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಓಕೆ, ನಮ್ಮ ಮನಸ್ಸು ಹೇಗಪ್ಪ ಅಂದರೆ ಲಾಸ್ಟ್ ಮೂಮೆಂಟ್ ತನಕನೂ ಟೈಮ್ ಇದೆ ಬಿಡು ಅಂತಲೇ ಹೇಳೋದು. ಸೊ ಮನಸ್ಸಿನ ಮಾತನ್ನು ಕೇಳಬೇಡಿ, ನೀವು ಮನಸ್ಸನ್ನು ಕಂಟ್ರೋಲ್ ಮಾಡಿ ಕೆಲವೊಂದಿಷ್ಟು ದಿನ. ಓಕೆ, ಯಾಕಪ್ಪ ಇದನ್ನು ಹೇಳ್ತಿದ್ದೀನಿ ಅಂದರೆ ಇಷ್ಟೇ ಯೋಚನೆ ಮಾಡಿ ಮಕ್ಕಳೇ, ಬೇರೆ ಮಕ್ಕಳೆಲ್ಲ, ಹೌದಾ, ಬೇರೆಯವರೆಲ್ಲ ಕೂಡ ಒಳ್ಳೆ ಸ್ಕೋರ್ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಯಾಕೆ ಸಾಧ್ಯ ಇಲ್ಲ? ನಿಮ್ಮ ಕೈಯಲ್ಲೂ ಸಾಧ್ಯ ಇದೆ. ಮಾಡಬೇಕಾಗಿರೋದು ಏನಪ್ಪ ಅಂದರೆ ಅವ್ರ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ, ಅತಿ ಹೆಚ್ಚು ಆಟ ಆಡೋದಾಗಲಿ ಅಥವಾ ಎಂಟರ್ಟೈನ್ಮೆಂಟಿಗೆ ಜಾಸ್ತಿ ಒತ್ತು ಕೊಟ್ಟಿರೋದಿಲ್ಲ. ದಟ್ ಈಸ್ ನಥಿಂಗ್ ಬಟ್ ಮೈಂಡ್ ಕಂಟ್ರೋಲಿಂಗ್. ಹಾಗಾಗಿ ಅವ್ರಿಗೆ ಏನು ಬೇಕೋ ಅದು ಸಾಧಿಸಿದ್ರು. ನೀವು ಅದನ್ನೇ ಮಾಡ್ಬೋದಲ್ಲ ಈಗ. ಓಕೆ, ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ದಿಸ್ ಇಸ್ ಅ ಸ್ಮಾರ್ಟ್ ಚಾನ್ಸ್. ಚೆನ್ನಾಗಿ ಹ್ಯಾಂಡಲ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ. ಆಲ್ ರೈಟ್, ಓಕೆ. ಸೊ ಮಕ್ಕಳೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಕೀಪ್ ಪ್ರಾಕ್ಟೀಸಿಂಗ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.